ಸರ್ ನಮಸ್ಕಾರ ಎಲ್ಲರಿಗೂ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇದು ಹಿರಿಯೂರು ತಾಲೂಕಿಗೆ ಸೇರಿರುವಂಥ ಹಿರಿಯೂರಿಂದ ಕೇವಲ ನಮಗೆ 26 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಒಳ್ಳೆ ಜಮೀನಿದೆ. ಇದು ನಮಗೆ ತಾರ್ ರೋಡ್ ಬಂದುಬಿಟ್ಟು ಕೇವಲ 50 ಮೀಟ್ರಲ್ಲಿ ತಾರ್ ರೋಡ್ ಇದೆ. ನೋಡಿ, ಇಲ್ಲೇ ತಾರ್ ರೋಡ್ ಬರುತ್ತೆ. ಇಲ್ಲಿ ತಾರ್ ರೋಡಿಂದ ಕೇವಲ ಇಲ್ಲಿ ಒಳಗಡೆ ಬರಬೇಕು. ವೆಹಿಕಲ್ ಇಲ್ಲಿವರೆಗೂ ಒಳಗಡೆ ಎಲ್ಲ ಬರುತ್ತೆ. ರಸ್ತೆ ಇದೆ, ರಸ್ತೆಗೇನು ಸಮಸ್ಯೆ ಇಲ್ಲ. ನಿಮಗೆ 15 ಅಡಿ ರಸ್ತೆ ಬರುತ್ತೆ ಒಳಗಡೆ ಬಂದಮೇಲೆ. ನಮಗೆ 8 ಎಕರೆ ಜಮೀನಿದೆ ಇಲ್ಲಿ. 8 ಎಕರೆ ಜಮೀನು, ತುಂಬ ಒಳ್ಳೆ ಉತ್ತಮ ಗುಣಮಟ್ಟದ ಮಣ್ಣು, ಭಾಳ ಚೆನ್ನಾಗಿದೆ. ಬೆಂಗಳೂರಿಂದ ಇಲ್ಲಿಗೆ ಬರೋದಾದರೆ 175 ಕಿಲೋಮೀಟ್ರ್ ಆಗುತ್ತೆ, 175 ಕಿಲೋಮೀಟರ್ಸು. ತುಂಬ ಜನಕ್ಕೆ ಗೋಶಾಲೆ ಮಾಡಬೇಕು, ಕೋಳಿ ಫಾರಮ್ ಮಾಡಬೇಕು ಅಥವಾ ಮೇಕೆ ಫಾರಮ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ತುಂಬ ಜನಕ್ಕಿರುತ್ತೆ. ಇಲ್ಲ ಅಗ್ರಿಕಲ್ಚರ್ ಮಾಡಬೇಕು, ಇಲ್ಲ ಮುಂದೆ ಯಾವುದಾದ್ರೂ ಬರೋ ದಿನಗಳಲ್ಲಿ ಒಂದು ಇಂಡಸ್ಟ್ರೀಸ್ ಮಾಡಬೇಕಂತಂದ್ರು ನಿಮಗೆ ಇದು ಯೋಗ್ಯವಾದಂಥ ರಸ್ತೆ ಜಮೀನು ಸಹ. ಈ ಜಮೀನು ನಿಮಗೆ ಈ ಕಡೆ ಬಂದ್ಬಿಟ್ಟು ನಿಮಗೆ ಒಂದು 5.5 ಎಕರೆ ಜಮೀನು ಬರುತ್ತೆ ಶಿಸ್ತಾಗೆ. ಇದು ಕೆಂಪು ಕಪ್ಪು ಮಣ್ಣು, 2 ಮಿಶ್ರಿತ ಮಣ್ಣು. ಇದು ಚೆನ್ನಾಗಿದೆ ಸಾಯಿಲು. ನೋಡಿ, ಸಾಯಿಲ್ ಗುಣಮಟ್ಟ ನೋಡಿದ್ರೆ ಈ ಥರ ಬರುತ್ತೆ. ಇದು ಕೆಂಪು ಮತ್ತು ಕಪ್ಪು 2 ಮಿಶ್ರಿತ ಮಣ್ಣಿದೆ. ಇದು ಯಾವುದೇ ಥರ ಮಳೆ ಬಂದಮೇಲೆ ಕಾಲಿಗೆ ಅಂಟ್ಕೊಳೋದಾಯಿತು, ಮತ್ತೊಂದು ಮಗದೊಂದು ಏನು ಇರೋದಿಲ್ಲ ಆ ಥರ ಮಣ್ಣಲ್ಲ. ಇದು ಚೆನ್ನಾಗಿದೆ ನೋಡಿ, ರೈತರು ತೋರಿಸ್ತಿದ್ದಾರೆ. ಒಳ್ಳೆ ಮಣ್ಣು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಇಂಥ ಮಣ್ಣು. ಇದು ಗಿಡ ಗೆಂಟೆಗಳಿಗೆ ಭಾಳ ಚೆನ್ನಾಗಿರುತ್ತೆ. ಶಿಸ್ತಾಗಿ ಇದು ಬೌಂಡ್ರಿ ಭಾಳ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ. 8.5 ಎಕರೆ ಜಮೀನು ಬರುತ್ತೆ. ತುಂಬ ಜನಕ್ಕೆ ಕಾನ್ಸೆಪ್ಟ್ ಇರುತ್ತೆ ನಮಗೆ ಒಂದು 10 ಎಕರೆ ಜಮೀನು ಬೇಕಂತೇಳಿ. ಇಲ್ಲಿದ್ದ ನ್ಯಾಷನಲ್ ಹೈವೇ ಸಹ ನಮಗೆ ಕೇವಲ 10 ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಸಿಗುತ್ತೆ. ಸ್ಟೇಟ್ ಹೈವೇ ನಮಗೆ 5 ಕಿಲೋಮೀಟ್ರ್ ಆಗುತ್ತೆ. ಇದು ಪುಣೆ ಟು ಬೆಂಗಳೂರು, ಈ ಕಡೆ ನಮಗೆ ಚಳ್ಳಕೆರೆ ಟು ಬೆಂಗಳೂರು ಹೋಗುವಂಥ ರಸ್ತೆ, ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ರಸ್ತೆ. ಈ ಕಡೆ ಕೇವಲ 50 ಮೀಟ್ರ್ ಅಷ್ಟೇ ಒಳಗಡೆ ಬರಬೇಕು. ಈ ಒಂದು ರಸ್ತೆಗೆ ಅಟ್ಯಾಚ್ ಆಗಿ ಈ ಜಮೀನು ಜನರಲ್ ಪ್ರಾಪರ್ಟಿ. ಮಣ್ಣಿನ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಮಣ್ಣು. ಇದರಲ್ಲಿ ಒಂದು ಟ್ರಾನ್ಸ್ಫಾರಮ್ ಇದೆ. ರಸ್ತೆ ಈ ಕಡೆ 5.5 ಎಕರೆ ಬರುತ್ತೆ, ಈ ಕಡೆ ನಮಗೊಂದು 1.5 ಎಕರೆ ಬರುತ್ತೆ, ಪ್ಲಸ್ ಆ ಕಡೆನೂ ಒಂದು 2.5 ಎಕರೆ ಬರುತ್ತೆ. ಅದು ಎಲ್ಲ ನಾವು ಗೋಶಾಲೆ ಮಾಡ್ಕೊಳೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ, ಅಂದರೆ ಆ ಕಡೆ ಮೇವು ಗೀವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಲ್ಯಾಂಡು. ಇದು 8.5 ಎಕರೆ ಜಮೀನಲ್ಲಿ ನಮಗೆ ಇದರಲ್ಲಿ ಒಂದು 6.5 ಎಕರೆ ಚೆನ್ನಾಗಿದೆ ಲ್ಯಾಂಡು. ಇದೊಂದು 1.5ರಿಂದ 2 ಎಕರೆ ಮಾಮೂಲಾಗೆ ಅಲ್ಲಿ ನಮಗೆ ಒಂದು ನೀರು ನಿಲ್ಲೋದಕ್ಕೆ ಒಂದು ವಾಟರ್ ಸೀಪೇಜ್ ಥರ ಮಾಡಿದ್ದಾರೆ. ಈ ಕಡೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಮಳೆ ನೀರು ಬಂದರೆ ಅಲ್ಲೆಲ್ಲ ಶೇಖರಣೆ ಮಾಡ್ಬೋದು, ಅಥವಾ ಮೀನು ಸಾಗಾಣಿಕೆ ಮಾಡ್ಬೋದು. ಈ ಥರ ಕೋಳಿ ಫಾರಮ್ ಶೆಡ್ ಮಾಡ್ಕೊಬೋದು. ಚೆನ್ನಾಗಿದೆ, ಏನು ಸಮಸ್ಯೆ ಏನಿಲ್ಲ. ತುಂಬ ಅನುಕೂಲವಾದಂಥ ಜಾಗ ಇದು. ಇದು ರೇಟಿನ ವಿಷಯಕ್ಕೆ ಬಂದರೆ 20 ಲಕ್ಷ 1 ಎಕರೆ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡ್ ವಿಷಯಕ್ಕೆ ಬಂದರೆ. ಯಾವುದೇ ಕಸ್ಟಮರು ಹಿರಿಯೂರು ನಿಯರ್ ಆಗಿ ನಮಗೆ ಒಳ್ಳೆ ಒಂದು ಲ್ಯಾಂಡ್ ಬೇಕು ಅಂದರೆ ಈ ಒಂದು ಲ್ಯಾಂಡನ್ನು ತೊಗೊಳ್ಳಿ. ಜೊತೆಗೆ ನಿಮಗೆ ಈ ತೋಟದಲ್ಲಿ ಒಂದು TCನೂ ಸಹ ಟ್ರಾನ್ಸ್ಫರ್ ಹಾಕ್ಸ್ಕೊಂಡಿದ್ದಾರೆ. ಮುಂಚೆನೇ ಹಾಕ್ಸ್ಕೊಂಡು ಇಟ್ಕೊಂಡಿದ್ದಾರೆ, ಇನ್ನೂ ಬೋರ್ ಏನು ಹಾಕ್ಸಿಲ್ಲ ಇದಕ್ಕೆ. ಬೇಕಾದರೆ ನೀವು ಬೋರ್ ಗೀರು ಎಲ್ಲ ಹಾಕ್ಸ್ಕೊಂಡು ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಬೋದು. ಚೆನ್ನಾಗಿದೆ, ಒಳ್ಳೆ ಜಮೀನು, ಚೌಕವಾಗಿದೆ. ರೇಟಿನ ಹೇಳಿದ್ದೀನಿ, ನಿಮಗೆ ಡಿಸ್ಟೆನ್ಸ್ ಹೇಳಿದ್ದೀನಿ. ಜನರಲ್ ಪ್ರಾಪರ್ಟಿ, ಲೀಗಲ್ ಪಕ್ಕ ಕೊಡ್ತೀನಿ. ವೆಹಿಕಲ್ಸ್ ಬರೋದಕ್ಕೆ ಎಲ್ಲ ರಸ್ತೆ ಗಿಸ್ತೆ ಎಲ್ಲ ಇದೆ. ನಮ್ಮ ಜಮೀನಲ್ಲೇ ಎಂಟ್ರಿ ಬರಬೇಕು. ತುಂಬ ಚೆನ್ನಾಗಿದೆ. 30 ಅಡಿ ರಸ್ತೆ ಇದೆ ಒಳಗಡೆ ಬರೋದಕ್ಕೆ. 50 ಮೀಟ್ರ್ ಅಷ್ಟೇ ನಮಗೆ ತಾರ್ ರೋಡು. ನಮ್ಮ ಭೂಮಿ ಪ್ರಿಯ ಚಾನಲಿಂದ ಎಲ್ಲ ಕಸ್ಟಮರ್ಗೂ ಒಳ್ಳೆ ಪ್ರಾಪರ್ಟಿ ಕೊಡಬೇಕನ್ನೋದೇ ನನ್ನ ಕಾನ್ಸೆಪ್ಟ್ ಇರುತ್ತೆ. ಕೆಲವು ಕಸ್ಟಮರ್ ಬಂದುಬಿಟ್ಟು ಜಮೀನು ನೋಡಿ ಅವರು ಸಂತೋಷಪಟ್ಟು ಕೆಲವರು ಖರೀದಿ ಮಾಡ್ತಾರೆ. ಕೆಲವರು ನೋಡೋಣ ಇನ್ನೂ ಒಳ್ಳೆ ಜಮೀನು ಬರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಕೂಡ ಇರ್ತಾರೆ. ಆ ಥರ ನಾವು ತುಂಬ ಜನ ಆ ಥರ ವೆಯ್ಟ್ ಮಾಡ್ತಾಯಿದ್ರೆ ಪ್ರತಿದಿನ ದಿನದಿಂದ ದಿನಕ್ಕೆ ರೇಟ್ಗಳು ಬೆಳೀತಾ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ವೀಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಪ್ರೈಸಲ್ಲಿ ಬೇಕು ಅಂದಮೇಲೆ ಇಮಿಡಿಯೇಟ್ಲಿ ನೀವು ನೋಡಿ ನಿಮಗೆ ಸಮಾಧಾನಕರವಂಥ ಲೀಗಲ್ ಪ್ರಾಪರ್ಟಿ ಕೊಡ್ತೀನಿ. ಲೀಗಲ್ ಕರೆಕ್ಟಾಗಿ ಕೊಡೋದ್ರಿಂದ ನಿಮ್ಗೆ ಯಾವುದೇ ಥರ ಸಂಶಯ ಇರೋದಿಲ್ಲ. ಒಳ್ಳೆ ವ್ಯಾಪಾರ ಮತ್ತು ವ್ಯವಹಾರ. ಓಕೆ, ಜೈ ಹಿಂದ್, ಜೈ ಭಾರತ್. ಹಿರಿಯೂರಿಗೆ 25 ಕಿಲೋಮೀಟ್ರು, ಚಳ್ಳಕೆರೆಗೆ 25 ಕಿಲೋಮೀಟ್ರ್, ಬೆಂಗಳೂರಿಗೆ 175 ಕಿಲೋಮೀಟರ್ಸ್.